ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ಪ್ರೀತಿಯ ಪ್ರೊಫೆಸರ್ ಮಮತಾ. ನಾನು ನಿಮ್ಮೊಂದಿಗೆ ಇವತ್ತು ಮಾತಾಡಬೇಕು ಅಂತ ಅಂದ್ಕೊಂಡಿರೋ ವಿಚಾರ, ಗರ್ಭಕೋಶ ಶಸ್ತ್ರಚಿಕಿತ್ಸೆಯ ಮೂಲಕ ತೆಗೆದ ನಂತರ ದೈನಂದಿನ ಜೀವನ ಹೇಗಿರಬೇಕು. ಶಸ್ತ್ರಚಿಕಿತ್ಸೆಯ ಮೂಲಕ ಗರ್ಭಕೋಶವನ್ನು ತೆಗೆದ ನಂತರ ನಮ್ಮಲ್ಲಿ ಆದಷ್ಟು ಬದಲಾವಣೆಗಳನ್ನು ಮಾಡ್ಕೊಳ್ಬೇಕಾಗಿರೋ ಅವಶ್ಯಕತೆಗಳಿರುತ್ತೆ. ಮೊದಲನೇದಾಗಿ ಯಾಕೆ ಈ ಗರ್ಭಕೋಶವನ್ನು ತೆಗಿತಾರೆ ಅನ್ನೋ ಕಾರಣಕ್ಕೆ ಬರೋದಾದರೆ, ಬ್ಲೀಡಿಂಗ್ ಆಗ್ತಾಯಿದ್ರೆ, ಗರ್ಭಕೋಶದಿಂದ ಬ್ಲೀಡಿಂಗ್ ಆಗ್ತಾಯಿದ್ರೆ, ಗರ್ಭಕೋಶದಲ್ಲಿ ಯಾವುದಾದ್ರೂ ಗಂಟುಗಳು ಇಲ್ಲ ಗರ್ಭಕೋಶದಲ್ಲಿ ಆಗಿದ್ದರೆ, ಇಲ್ಲ ಎಷ್ಟೋ ಬಾರಿ ಗರ್ಭಾವಸ್ಥೆಯ ಸಮಯದಲ್ಲಿ ಮಗುವನ್ನು ಡೆಲಿವರ್ ಮಾಡೋ ಸಂದರ್ಭಗಳಲ್ಲಿ ತುಂಬ ಬ್ಲೀಡ್ ಆಗಿ ತಾಯಿಯನ್ನು ಉಳಿಸೋ ಸಂದರ್ಭಗಳಲ್ಲಿ ತೆಗಿಲೇಬೇಕು ಅನ್ನೋ ಪರಿಸ್ಥಿತಿಗಳು ಬಂದಾಗ, ಹೀಗೆ ಕೆಲವು ಸಂದರ್ಭಗಳಲ್ಲಿ ನಾವು ಗರ್ಭಕೋಶಗಳನ್ನು ರಿಮೂವ್ ಮಾಡುವಂಥ ಪರಿಸ್ಥಿತಿಗಳು ಬಂದಿರುತ್ತೆ. ಈ ಪರಿಸ್ಥಿತಿಗಳು ಬಂದಾಗ